ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹುಬ್ಳಿ ಬ್ಲೆಂಡೆಡ್ ವಿತ್ ಮೈಸೂರಿಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಒಂದು ಬೇಳೆ ತರಕಾರಿ ರಸಮ್ ಹೆಂಗೆ ಮಾಡೋದು, ಉಡುಪಿ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡತ್ತೇನೆ ರೀ. ಮೊದಲಿಗೆ ಇಲ್ಲೊಂದು ಕುಕ್ಕರಿಗೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕ್ರಿ. ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಬೇಕದನ್ನ. ತೊಳ್ಕೊಂಡು ಅದಕ್ಕೊಂದು ಸ್ವಲ್ಪ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಇಲ್ಲಿ ನೋಡ್ರಿ ತೊಂಡೆಕಾಯಿನ ಈ ಥರ ಕಟ್ ಮಾಡ್ಕೊಂಡೆ ನಾನು. ತೊಂಡೆಕಾಯಿ, ಇದು ಸೌತೆಕಾಯಿ ಒಂದು ತೊಗೊಂಡೇನಿ. ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡೇನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಅಂದರೆ ಒಂದು ಸಣ್ಣ ಸೈಜಿನ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. ಈಗ ನಾನಿಲ್ಲೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು 3-4 ವಿಸಿಲ್ ಹೊಡ್ಸ್ಕೊತೀನಿ ರೀ. ಇದನ್ನು ಒಂದು 3-4 ಸಾಕ್ರಿ, ಜಾಸ್ತಿ ಹೊಡ್ಸೋದು ಬೇಡ. ಅದು ಸೀಟಿ ಹೊಡೆಯೋವರೆಗೂ ಇಲ್ಲೇ ನಾವು ಹುಣ್ಸೆಹಣ್ಣು ತೊಗೊಂಡ್ರಿ. ಈಗ ಒಂದು ಸ್ವಲ್ಪ ನೆನೆ ಹಾಕಿಟ್ರೆ ಅಲ್ಲಿ ಮಟ್ಟ ನೆನೀತೈತಿ. ಮೊದಲಿಗೆ ನಾನು ಹುಣ್ಸೆಹಣ್ಣು ಒಂದು ಸತಿ ತೊಳ್ಕೊಳತ್ತೀನಿ. ನೋಡಿದ್ರಲ್ಲ ಎಷ್ಟು ಹೊಲಸು ಬಂದಿತ್ತು ಅದರಲ್ಲಿ. ಈಗ ತೊಳ್ಕೊಂಡು ಹುಣ್ಸೆಹಣ್ಣು ನೆನೆ ಹಾಕಿಟ್ಟೀನಿ. ಈಗ 4 ಸೀಟಿ ಆಗ್ಯಾವ್ರಿ. ಚೆಂದಂಗೆ ಬ್ಯಾಳೆ ಮಸಿಯೋದ್ರಿಂದ ಮಸ್ಕೊಳತ್ತೀನಿ ಸಾರನ್ನ. ಈಗ ಒಂದು ಬಾಳ್ಗೆ ಇಟ್ಟೀನಿ. ಬಾಳ್ಗಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಒಂದು 2 ಸ್ಪೂನಷ್ಟು. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ. ನೀವು ಒಣ ಕೆಂಪು ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನನ್ನ ಕಡೆ ಖಾಲಿ ಆಗಿದ್ದು ಅದಕ್ಕೆ ಹಾಕ್ಕೊಂಡಿಲ್ಲ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡೇನಿ. ಈಗ ರಸಮ್ ಪೌಡ್ರ್ ಹಾಕ್ಕೋಬೇಕ್ರಿ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿ, ಜಾಸ್ತಿ ಹೊತ್ತಿಸ್ಬಾರ್ದ್ರಿ. ತಕ್ಷಣ ನೀವು ಹುಣ್ಸೆಹಣ್ಣು ಹುಳಿ ಹಾಕ್ಕೊಂಬಿಡ್ಬೇಕು. ಆಮೇಲೆ 1 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೋಬೇಕು. ಇವು ಮೂರೂ ಚೆನ್ನಾಗಿ ಹಾಕ್ಕೊಂಡು ಕೈ ಆಡಿಸಿ ಅದನ್ನ ಒಂದು 2-3 ನಿಮಿಷ ಕುದಿಸ್ಬೇಕ್ರಿ. ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ ಹುಣ್ಸೆಹಣ್ಣು. ಕುದಿಸ್ಕೊಂಡು ನಾವೇನು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೋಬೇಕು. ಹಾಕ್ಕೊಂಡು ನೀರು ಹಾಕ್ಕೋರಿ. ನಾನು ನೀರು ಹಾಕ್ಕೊಂಡೇನೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿರಿ ಅಷ್ಟು ತೆಳ್ಳಗೆ ನೀರು ಹಾಕ್ಕೋಬೋದು ಅಷ್ಟು ನೀವು. ಅದನ್ನ ಒಂದು 5 ನಿಮಿಷ ಕುದಿಸಿದ್ರೆ ಸೂಪರ್ ಆಗಿರೋವಂಥ ಬೇಳೆ ತರಕಾರಿ ರಸಮ್, ಉಡುಪಿ ಸ್ಟೈಲ್ ರಸಮ್ ರೆಡಿ ಆಗೈತೆ ನೋಡಿರಿ. ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಜಾಸ್ತಿ ತರಕಾರಿ ಹಾಕ್ಕೊಂಡು ಒಂದು ಸ್ವಲ್ಪ ತಿಳಿ ಸಾರು ಬಿಟ್ಕೊಂಡು ಸೈಡಿಗೆ ಒಂದು ಹಪ್ಪಳ ಇಲ್ಲ ಉಪ್ಪಿನಕಾಯಿ ಇಟ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದರೆ ಸೂಪರ್ ಆಗಿರ್ತೈತೆ ರೀ. ಫಾಸ್ಟಾಗಿ ಆಗುವಂಥ ರಸಮ್ ರೀ ಇದು. ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದ.